ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24 ಹಾಗೂ 25ನೇ ಕಂತುಗಳು ಸತತವಾಗಿ ಬಿಡುಗಡೆ ಆಗ್ತಾ ಇದೆ. ಹಾಗಾದರೆ ಸ್ನೇಹಿತರೆ, ಇದಕ್ಕೆ ಎಷ್ಟು ಕೋಟಿಯಷ್ಟು ಖರ್ಚು ವೆಚ್ಚ ಆಗತ್ತಂದರೆ ಸುಮಾರು 5,000 ಕೋಟಿ ಹಣ ಈ ಎರಡು ಕಂತಿಗಳಿಗಾಗಿ ಬೇಕಾಗತ್ತೆ. ಈಗಾಗಲೇ 24ನೇ ಕಂತಿನ ಆಲ್ರೆಡಿ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಆಗಿರಲಿ, ವಿಜಯನಗರ ಧಾರವಾಡ ಆಗಿರಲಿ, ಯಾದಗಿರಿ ಉತ್ತರ ಕನ್ನಡ ಆಗಿರಲಿ, ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗಿರುವಂಥದ್ದು. ಹಾಗಾದರೆ ಸ್ನೇಹಿತರ, ಈ 24ನೇ ಕಂತಿನ ಹಣ ಇಂದೂ ಕೂಡ ಬಿಡುಗಡೆ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಸ್ನೇಹಿತರೆ, ಈ 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು, ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂತಹ ಸಾಧ್ಯತೆ ಎಲ್ಲವೂ ಕೂಡ ಇದೆ. ಹೀಗಾಗಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಸುಮಾರು 1,22,00,000 ಫಲಾನುಭವಿಗಳಿದ್ದೀರಿ. ಒಂದು ಕಂತಿಗಾಗಿ 2,500 ಕೋಟಿಯಷ್ಟು ಫಂಡು ಬೇಕಾಗತ್ತೆ. ಪ್ರತಿಯೊಂದು ಕಂತಿನಲ್ಲಿ ಸರ್ಕಾರ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಬಿಡುಗಡೆ ಮಾಡಬೇಕಂದ್ರೆ ಹಣಕಾಸು ಇಲಾಖೆಯಿಂದ ಇಲ್ಲಿ 2,500 ಕೋಟಿಯಷ್ಟು ಫಂಡನ್ನು ಬಿಡುಗಡೆ ಮಾಡ್ಕೊಳ್ಳುತ್ತೆ. ಅದರಲ್ಲಿ ಈಗ 7,500 ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿದೆ. ಸೊ ಈ ಹಿಂದೆ ನಾನು ಒಂದು ಮಾಹಿತಿ ಕೂಡ ನಿಮಗೆ ತಿಳಿಸಿಕೊಟ್ಟಿದ್ದೆ. ಚಳಿಗಾಲದ ಅಧಿವೇಶನದಲ್ಲಿ ನಿಮಗೆ 2 ಕಂತುಗಳು ನಿಮಗೆ ಮತ್ತು ಜಮಾ ಆಗಲಿಕ್ಕೆ ಸಿದ್ಧವಾಗಿವೆ. ಹೌದು ಸ್ನೇಹಿತರೆ, 2 ಕಂತುಗಳನ್ನು ನಾವು ಮರೆತು ಬಿಟ್ಟಿದ್ದೀವಿ ಅಂತ ಹೇಳಬಹುದು. ಈಗಾಗಲೇ ಸರ್ಕಾರ ಇದನ್ನು ಯಾಮಾರಿಸ್ಬಿಟ್ಟಿತ್ತು. 5,000 ಕೋಟಿಯಷ್ಟು ಫಂಡನ್ನು ಸರ್ಕಾರ ನುಂಗಾಕಿತ್ತು ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇದನ್ನು ವಿರೋಧ ಪಕ್ಷದ ನಾಯಕರು ಅಂದರೆ BJP ನಾಯಕರು ಹೊರತೆಗೆದಿದ್ದಾರೆ. ಈಗಾಗಲೇ ಸರ್ಕಾರ ಏನು ಹೇಳ್ತಾ ಇತ್ತು, ಎಲ್ಲ ಕಂತುಗಳನ್ನು ನಾವು ಕೊಟ್ಟಿದ್ದೀವಿ, ಯಾವ ಕಂತುಗಳನ್ನು ಪೆಂಡಿಂಗ್ ಉಳಿಸಿಲ್ಲ. ಈಗ ಸದ್ಯಕ್ಕೆ ಈ ನವೆಂಬರ್ ಡಿಸೆಂಬರ್ ತಿಂಗಳ ಹಣವನ್ನು ಕೊಡಬೇಕಾಗಿತ್ತು ಅಂತ ಹೇಳ್ತಾ ಇದ್ರು. ಇದರ ಜೊತೆಗೇನೆ ಈಗ BJP ನಾಯಕರು ಏನು ಆರೋಪ ಮಾಡಿದ್ರಪ್ಪ ಅಂದರೆ, ಹೋದ ವರ್ಷದಲ್ಲಿ 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ನೀವು ಕೊಟ್ಟಿಲ್ಲವಂತೆ. ಸೊ ಹೀಗಾಗಿ ನೀವು ಈ ದುಡ್ಡನ್ನು ಯಾವಾಗ ಕೊಡ್ತೀರಿ ಅಂತಕ್ಕಂಥದ್ದನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕ್ವಶನ್ ಮಾಡ್ತಾರೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಬಿಡುಗಡೆ ಮಾಡಿದ್ದೀವಿ, ಕೊಂಡಿದ್ದೀವಿ ಅಂತಲೇ ಹೇಳ್ತಾರೆ. ಆದರೆ BJP ನಾಯಕರು ಅಲ್ಲಿಗೆ ಬಿಡೋದಿಲ್ಲ, ಎಲ್ಲವನ್ನ ಕೂಡ ಅಲ್ಲಿ ವೆರಿಫಿಕೇಶನ್ ಮಾಡಿಕೊಂಡು ಬಂದಿದ್ರು ಅನ್ಸುತ್ತೆ. ಅದರ ಬಗ್ಗೆ ಎಲ್ಲವೂ ಕೂಡ ವಿಚಾರಣೆ ಮಾಡಿಕೊಂಡು ಬಂದಿದ್ರು. ಹೀಗಾಗಿ 2 ಕಂತುಗಳನ್ನು ನೀವು ಪೆಂಡಿಂಗ್ ಉಳಿಸಿದ್ರೆ 5,000 ಕೋಟಿ ಹಣವನ್ನು ನೀವು ನುಂಗಾಕಿದ್ರೆ ಅಥವಾ ನಿಮ್ಮ ಸರ್ಕಾರ ನುಂಗಾಕ್ತಾ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂತಹ ಭರವಸೆಯ ಮುಖಾಂತರ ನೀವು ನಡ್ಕೊಳ್ತಾ ಇಲ್ಲ. 1 ಕಂತಿನ ಹಣವನ್ನು ಕೊಡ್ತೀರಿ, 4 ರಿಂದ 5 ಕಂತುಗಳನ್ನು ಪೆಂಡಿಂಗ್ ಉಳಿಸ್ತೀರಿ. ಈಗಾಗಲೇ ಸರಿಸುಮಾರು 6 ಕಂತುಗಳನ್ನು ನೀವು ಕೊಡಬೇಕಾಗಿದೆ ಅಂತಕ್ಕಂತಹ ಆರೋಪವನ್ನು ಮಾಡ್ತಾರೆ. ಈ ಆರೋಪ ನಿಜ ಕೂಡ, ಇದಕ್ಕೆ ಆರೋಪ ಅನ್ನೋದಿಲ್ಲ, ಇದಕ್ಕೆ ಅವರ ಮೇಲೆ ಒತ್ತಾಯ ಕೂಡ ಅನ್ನಬಹುದು. ಯಾಕಂದರೆ ಒಪ್ಕೊಳ್ತಾ ಇರಲಿಲ್ಲ ಮೊದಲಿಗೆ. ತದನಂತರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ವೆರಿಫಿಕೇಶನ್ ಮಾಡಿಕೊಂಡು ಬಂದಾಗ ಅವ್ರು ಹೇಳ್ತಾರೆ, ಹೌದು 2 ಕಂತುಗಳನ್ನು ನಾವು ಪೆಂಡಿಂಗ್ ಉಳಿಸಿದ್ದೀವಿ, ನನ್ನ ಗಮನಕ್ಕೆ ಬಂದಿರಲಿಲ್ಲ, ನಾನು ವೆರಿಫಿಕೇಶನ್ ಮಾಡಿಕೊಂಡು ಅದರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ನಾನು ಕೇಳಿದಾಗ ಅದರ ಬಗ್ಗೆ ಮಾಹಿತಿ ದೊರಕಿತು. ಸೊ 2 ಕಂತುಗಳು ಪೆಂಡಿಂಗ್ ಏನು ಉಳಿದಿದ್ದಾವಲ್ಲ, ಇದರ ಜೊತೆಗೆ ಈಗಾಗಲೇ ಉಳಿದಿರ್ತಕ್ಕಂತಹ 4 ಕಂತುಗಳು, ಇದನ್ನೆಲ್ಲವೂ ಕೂಡ ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂತಹ ಭರವಸೆಯನ್ನು ಚಳಿಗಾಲದ ಅಧಿವೇಶನದಲ್ಲಿ ಹೇಳ್ತಾರೆ. ಸೊ ಹಣಕಾಸು ಇಲಾಖೆಗೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಹೇಳ್ತಾರೆ. ಯಾಕಂದರೆ ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡನ್ನು ಕೊಡ್ತಾ ಇಲ್ವಂತೆ. ನೋಟಿಸನ್ನು ಪ್ರತಿ ತಿಂಗಳು ಕಳಿಸ್ತಾರೆ, ಪ್ರತಿ ಒಂದು ಕಂತಿನಲ್ಲಿ ನೋಟಿಸನ್ನು ಕಳಿಸ್ತಾರೆ. ಆದರೆ ಸರ್ಕಾರ ಏನು ಮಾಡುತ್ತೆ, ಹಣಕಾಸು ಇಲಾಖೆ ಸರಿಯಾದ ಟೈಮ್ಗೆ ದುಡ್ಡನ್ನು ಕೊಡ್ತಾ ಇಲ್ಲ. ಈಗ ಜನವರಿ ಪ್ರಾರಂಭವಾಯ್ತಪ್ಪ ಅಂದರೆ ನಾನು ಡಿಸೆಂಬರ್, ಈಗ ಜನವರಿ ಮುಕ್ತಾಯವಾಯ್ತಂದರೆ ಫೆಬ್ರವರಿ ಪ್ರಾರಂಭದಲ್ಲಿನೇ ನಾನು ಜನವರಿ ತಿಂಗಳ ಹಣವನ್ನು ಕೊಡಿ ಅಂತ ಹೇಳ್ಬಿಟ್ಟು ಇಷ್ಟು ಮಹಿಳೆಯರಿದ್ದಾರೆ, ಇಷ್ಟು ಖರ್ಚು ವೆಚ್ಚ ಆಗುತ್ತೆ, ಇಷ್ಟು ದುಡ್ಡನ್ನು ನೀವು ಬಿಡುಗಡೆ ಮಾಡಬೇಕು ಅಂತ ಹಣಕಾಸು ಇಲಾಖೆಗೆ ನೋಟಿಸನ್ನು ಕಳುಹಿಸಿರ್ತೀನಿ ನಾನು. ಆದರೆ ಹಣಕಾಸು ಇಲಾಖೆ ಸರಿಯಾದ ಟೈಮ್ಗೆ ದುಡ್ಡನ್ನು ಕೊಟ್ಟಿರದ ಕಾರಣಕ್ಕಾಗಿ ಇಷ್ಟೊಂದು ಹಣ ಪೆಂಡಿಂಗ್ ಉಳಿದಿದೆ ಅಂತ ಹೇಳ್ತಾ ಇದ್ರು. ಆದರೆ ಹಣಕಾಸು ಇಲಾಖೆ CM ಹೇಳಿದ ಹಾಗೆಯೇ ಕೇಳಬೇಕಲ್ವಾ, CM ಅವ್ರು ಏನು ಹೇಳ್ತಾರೆ ಅದನ್ನೇ ಕೇಳಬೇಕಾಗತ್ತೆ. ಹಾಗಾಗಿ ಆದರೆ ಇಲ್ಲಿ CM ಅವರು ಆರ್ಡರ್ ಕೊಟ್ಟರು ಇಲ್ವೋ ಗೊತ್ತಿಲ್ಲ, ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಹೇಳಿದ್ರು ಇಲ್ವೋ ಗೊತ್ತಿಲ್ಲ. ಆದರೆ ಹಣಕಾಸು ಇಲಾಖೆಯ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಧೋರಣೆಯನ್ನು ಹಾಕಿದ್ರು. ಆದರೆ ಹಣಕಾಸು ಇಲಾಖೆ ಇವ್ರು ಹೇಳ್ದಂಗೆ ಕೇಳಬೇಕು, ದುಡ್ಡಿದ್ರೆ ಕೊಟ್ಟೆ ಕೊಡುತ್ತೆ, ದುಡ್ಡು ಇರಲಿಲ್ಲ ಅಂದರೆ ಎಲ್ಲಿಂದ ಕೊಡಬೇಕು. ಅದಾದರೂ ಸದ್ಯಕ್ಕೆ ದುಡ್ಡಿದೆ, ಕೊಡ್ತಾ ಇದ್ದೀವಿ, ನಾವೆಲ್ಲವನ್ನು ಕೂಡ ಕೊಡ್ತೀವಿ, ಸರಿಪಡಿಸ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ. ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಸದ್ಯದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು 24ನೇ ಕಂತು ಮತ್ತು 25ನೇ ಕಂತಿನ ಹಣ ಆದರೂ ಬಿಡುಗಡೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ಈಗ 24ನೇ ಕಂತಿನ ಹಣ 10 ರಿಂದ 12 ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತಲೇ ಹೇಳ್ಬೋದು.
ಯಾವ ಯಾವ ಮಹಿಳೆಯರು ಪೆಂಡಿಂಗ್ ಉಳಿದಿದ್ದಾರೆ ಅವರ ಖಾತೆಗಳಿಗೂ ಕೂಡ ಈಗ ಜಮಾ ಮಾಡಲಿಕ್ಕೆ ಮುಂದಾಗಿದೆ. ಆದಷ್ಟು ಬೇಗ ಎಲ್ಲರ ಖಾತೆಗಳಿಗೆ ಈ 24ನೇ ಕಂತಿನ ಹಣ ಅಷ್ಟೇ ಅಲ್ಲ 25ನೇ ಕಂತಿನ ಹಣ ಕೂಡ ಕ್ಲಿಯರ್ ಮಾಡಬೇಕು ಅಂತ ನಮ್ಮ ಒಂದು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಸರ್ಕಾರ ಎಷ್ಟು ಪೆಂಡಿಂಗ್ ಉಳಿಸ್ತಾ ಇದೆ ಅಂದರೆ ಸರಿಸುಮಾರು 15,000 ಕೋಟಿಯಷ್ಟು ಫಂಡನ್ನು ಇಲ್ಲಿ ಹಣಕಾಸು ಇಲಾಖೆ ಬಿಡುಗಡೆ ಮಾಡಬೇಕಾಗತ್ತೆ 6 ಕಂತುಗಳಿಗೆ. ಆ 2 ಕಂತುಗಳು ಜೊತೆಗೆ 24 ಸೆಪ್ಟೆಂಬರ್ ತಿಂಗಳ ಹಣ, 25 ಅಕ್ಟೋಬರ್ ತಿಂಗಳ ಹಣ, 26 ನವೆಂಬರ್ ತಿಂಗಳ ಹಣ, ಜೊತೆಗೆ 27 ಡಿಸೆಂಬರ್ ತಿಂಗಳ ಹಣ. ಸ್ನೇಹಿತರೆ, ಈ 6 ಕಂತುಗಳು ನಿಮ್ಮ ಖಾತೆಗಳಿಗೆ ಪ್ರತಿಯೊಬ್ಬ ಮಹಿಳೆಯರಿಗೆ 12,000ದಷ್ಟು ದುಡ್ಡನ್ನು ಕೊಡಬೇಕಾಗತ್ತೆ. ಪ್ರತಿಯೊಂದು ಕಂತಿನ ಹಣ ಬಿಡುಗಡೆ ಮಾಡ್ತಾ ಹೋದರೆ ಪ್ರತಿಯೊಂದು ಮಹಿಳೆಯರಿಗೂ ಕೂಡ 12,000 ದುಡ್ಡು, ಸರಿಸುಮಾರು 15,000 ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆ ಕೊಟ್ಟಿದ್ದೆ. ಆದರೆ ಅಷ್ಟು ದುಡ್ಡು ನಿಮ್ಮ ಖಾತೆಗಳಿಗೆ ಬರುತ್ತೆ, ಅಷ್ಟು ನೀವು ಸಾಕಷ್ಟು ಹೆಲ್ಪ್ ಆಗುತ್ತೆ. ಸಾಕಷ್ಟು ಜನ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರು ಅದರಿಂದ ಕಿರಾಣಿ ಶಾಪ್ಗಳನ್ನು ಓಪನ್ ಮಾಡ್ಕೊಂಡಿದ್ದಾರೆ. ಒಬ್ಬೊಬ್ಬರು ಹೋಳಿಗೆ ಊಟ, ಒಬ್ಬರು ಹೋಳಿಗೆ ಊಟವನ್ನು ಹಾಕಿಸಿದ್ರು ಗೃಹಲಕ್ಷ್ಮಿ ದುಡ್ಡನ್ನು ಒಂದು ಸಂಗ್ರಹಿಸಿಟ್ಟು. ಅದರ ಜೊತೆಗೇನೆ ಸಾಕಷ್ಟು ಸಾಲಗಳು ಕೂಡ ನಿಮ್ಮದು ತೀರಿ ಹೋಗುತ್ತೆ. ಪ್ರತಿ ತಿಂಗಳ ಕಂತುಗಳು 2,000 ಇದ್ದರೆ ಅದು ಕೂಡ ತೀರಿ ಹೋಗುತ್ತೆ. ಹೀಗೆ ಹಲವಾರು ಥರದಲ್ಲಿ ನಿಮಗೆ ಇದರಿಂದ ಹೆಲ್ಪ್ ಆಗ್ತಾ ಇದೆ. ಹೀಗಾಗಿ ಗೃಹಲಕ್ಷ್ಮಿ ಒಂದು ಸಕ್ಸಸ್ಫುಲ್ ಯೋಜನೆ ಹೌದು, ಆದರೆ ಇದರಲ್ಲಿ ಸರಿಯಾಗಿ ದುಡ್ಡನ್ನು ಕೊಟ್ಟರೆ ಸಕ್ಸಸ್ಫುಲ್ 100%. ಇನ್ನು ಬೇರೆ ಯೋಜನೆಗಳಲ್ಲಿ ನನಗೆ ಅಷ್ಟೊಂದು ಬೆನಿಫಿಟ್ ಸಿಗ್ತಾ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅದರಿಂದ ಸರ್ಕಾರಕ್ಕೇ ಹೊರೆ, ಹೀಗಾಗಿ ಸಾಲ ಮಾಡ್ಕೊಳ್ಳುತ್ತೆ, ಬೆಲೆಗಳ ಏರಿಕೆ ಮಾಡುತ್ತೆ. ಬೆಲೆಗಳ ಏರಿಕೆಯಿಂದಾಗಿ ನಾವೇ ಬೆಲೆಗಳ ಏರಿಕೆಯನ್ನು ಅನುಭವಿಸಬೇಕು, ನಮ್ಮಿಂದನೇ ದುಡ್ಡು ತೆಗೆದುಕೊಳ್ತಾರೆ, ಅದರಿಂದ ಯೋಜನೆಗಳನ್ನು ಕೊಡ್ತಾರೆ. ಈ ರೀತಿ ನಡೀತಾ ಹೋಗುತ್ತೆ. ಹಾಗಾಗಿ ಒಂದು ಯೋಜನೆಯನ್ನು ಸರಿಯಾಗಿ ಕೊಡಬೇಕು ಅಷ್ಟೇ, ಅದು ಈ ಗೃಹಲಕ್ಷ್ಮಿ ಯೋಜನೆ. ಇದರಿಂದ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ. ಓಕೆ, ಅದ್ರ ಬಗ್ಗೆ ನಾನು ಹೇಳಿದ್ದೀನಿ. ಈಗ ಸದ್ಯಕ್ಕೆ ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ ಅಂತ ನಾವು ನೋಡೋದಾದರೆ ಸ್ನೇಹಿತರೆ, ಚಿತ್ರದುರ್ಗ ಸೇರಿದಂತೆ ಕೊಡಗಕ್ಕೂ ಕೂಡ ಬರ್ತಾ ಇದೆ, ಅದೇ ರೀತಿಯಾಗಿ ಚಾಮರಾಜನಗರಕ್ಕೂ ಕೂಡ ಬರ್ತಾ ಇದೆ, ಮಂಡ್ಯಗೂ ಕೂಡ ಬರ್ತಾ ಇದೆ, ಶಿವಮೊಗ್ಗ, ಅದೇ ರೀತಿಯಾಗಿ ಮಂಗಳೂರು, ಚಿಕ್ಕಮಗಳೂರು, ಉಡುಪಿ, ಅದೇ ರೀತಿಯಾಗಿ ತುಮಕೂರಕ್ಕೆ ಬರ್ತಾ ಇದೆ, ಕೋಲಾರಕ್ಕೆ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನು ಹಲವಾರು ಫಲಾನುಭವಿಗಳು ಬಾಕಿ ಉಳಿದಿರ್ತಕ್ಕಂತಹ ಕಾರಣಕ್ಕಾಗಿ ಆ ಒಂದು ರಾಜ್ಯಗಳಲ್ಲಿ ಕೂಡ ಯಾರ್ಯಾರು ಬಾಕಿ ಉಳಿದಿದ್ದಾರೆ ಅವರ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ. ಇದರ ಜೊತೆಗೆ ಬೆಳಗಾವಿ ಆಗಿರಲಿ, ವಿಜಯನಗರ ಆಗಿರಲಿ, ಹೀಗೆ ಹಲವಾರು ಫಲಾನುಭವಿಗಳು ಬಾಕಿ ಉಳಿದಿರ್ತಕ್ಕಂತಹವರ ಖಾತೆಗಳಿಗೆ ಎಲ್ಲರಿಗೂ ಕೂಡ ಈಗ ದುಡ್ಡನ್ನು ಸರ್ಕಾರ ಕೊಡ್ತಾ ಇರುವಂಥದ್ದು. ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮಗೂ ಕೂಡ ಡೆಫಿನೆಟ್ಲಿ ಜಮಾ ಆಗುತ್ತೆ, ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇನ್ನು ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ನೀವು ಎಲಿಜಿಬಲ್ ಏನೋ ಇರ್ತೀರಿ, ರೇಷನ್ ಕೂಡ ಸಿಗ್ತಾ ಇರುತ್ತೆ, ಆದರೆ ನಿಮ್ಮ ಅಕೌಂಟ್ಗಳು ಕರೆಕ್ಟಾಗಿ ಇರಲಿಲ್ಲ, ಒಂದಕ್ಕೊಂದು ಅಟ್ಯಾಚ್ ಇರಲಿಲ್ಲ, ಈ KYC ಆಗಿರಲಿಲ್ಲ, ಅಥವಾ ನೀವು ಟ್ರಾನ್ಸಾಕ್ಷನ್ನೇ ಮಾಡಿಸಲಿಲ್ಲ ಅಂದರೆ ನಿಮ್ಮ ಅಕೌಂಟ್ವರೆಗೂ ಕೂಡ ದುಡ್ಡು ಬರುತ್ತೆ, ಮತ್ತೆ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೇ ಹೋಗುತ್ತೆ. ಸೊ ಹೀಗಾಗಿ ಸರ್ಕಾರ ಏನು ಹೇಳಿದೆ, ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದಾವ ಇಲ್ವಾ ಅಂತ ನೋಡ್ಕೊಳ್ಳಿ. ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಟ್ರಾನ್ಸಾಕ್ಷನ್ನೇ ಮಾಡೋದಿಲ್ಲ, ಅದು ಆನ್ಲೈನ್ ಮುಖಾಂತರ ಆಗಿರಲಿ ಅಥವಾ ಬ್ಯಾಂಕ್ಗಳಿಗೆ ಹೋಗಿ ಆಫ್ಲೈನ್ ಮುಖಾಂತರ ಮಾಡೋದಾಗಿರಲಿ, ಎರಡೂದರಲ್ಲಿ ನೀವು ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ನೇ ಮಾಡೋದಿಲ್ಲ. ಹೀಗಾಗಿ ಸರ್ಕಾರ ಈ ಒಂದು ಬ್ಯಾಂಕ್ಗಳು ನಿಮ್ಮ ಅಕೌಂಟ್ಗಳನ್ನು ಡೆಡ್ ಅಕೌಂಟ್ ಅಂತ ಮಾಡಿರುತ್ತೆ, ಅದನ್ನು ನೀವು ಓಪನ್ ಮಾಡಿಸ್ಕೊಳ್ಬೇಕು. ಆಗ ಮಾತ್ರ ನಿಮ್ಮ ಅಕೌಂಟ್ಗೆ ನಾವು ದುಡ್ಡು ಹಾಕ್ಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರ್ಯಾರ ಅಕೌಂಟು ಈ ರೀತಿ ಇದೆ ನೋಡಿ, ಸೊ ಅವರು ಪ್ರತಿಯೊಬ್ಬರು ಕೂಡ ನಿಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ಟ್ರಾನ್ಸಾಕ್ಷನ್ ಮಾಡಿಸ್ಕೊಂಡು ಈ KYC ಅದು ಮಾಡಿಸ್ಕೊಳ್ಳಿ. ಏನೇನು ಪ್ರಾಬ್ಲಮ್ ಇದೆ ಅದನ್ನು ಸರಿಪಡಿಸ್ಕೊಳ್ಳಿ. ಲಕ್ಷಾಂತರ ಫಲಾನುಭವಿಗಳು ದುಡ್ಡು ಬರ್ತಾ ಇಲ್ಲ ಅಂತ ಕಾಯ್ತಾ ಇದ್ದಾರೆ, ನಿಮ್ಮ ಅಕೌಂಟ್ಗೆ ಸರ್ಕಾರ ದುಡ್ಡು ಹಾಕ್ತಾ ಇದ್ದರೆ ನಿಮ್ಮ ಅಕೌಂಟನ್ನು ನೀವು ಚಾಲ್ತಿಯಲ್ಲಿ ಇಟ್ಕೊಂಡಿಲ್ಲ. ಹೀಗಾಗಿ ಸೊ ನಿಮಗೆ ದುಡ್ಡು ಬೇಕಂದರೆ ನಿಮ್ಮ ಅಕೌಂಟನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ.